ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಈ ಸಾಲಿನ ಒಂದು ಧ್ಯೇಯ ವ್ಯಾಖ್ಯೆ ಏನು ಅಂತ ಹೇಳಿದ್ರೆ, ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಅಥವಾ ಶಾಶ್ವತ ಪರಿಣಾಮ ಉಂಟು ಮಾಡೋಣ ಅಥವಾ ಸೃಷ್ಟಿಸೋಣ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಈ ತಂಡದ ಪದಗ್ರಹಣ ಸಮಾರಂಭ ಜುಲೈ 1ನೇ ತಾರೀಕು ಸಂಜೆ 7 ಗಂಟೆಗೆ ರೋಟ್ರಿ ಯುವ ಕೇಂದ್ರದಲ್ಲಿ ನಡೆಯಲಿದೆ. ತಾವೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ, ಒಂದೆರಡು ಯೋಜನೆಗಳನ್ನು ನಾವು ಯೋಚನೆ ಮಾಡಿಕೊಂಡಿರೋದು ಈ ಸಾಲಿನಲ್ಲಿ ಜಾರಿಗೆ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಯೋಜನೆಗಳನ್ನ ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಈಗಾಗಲೇ ಅದೆಲ್ಲ ಕೊಟ್ಟಿದೆ ತಮಗೆ. ಒಂದು, ಸ್ವಚ್ಛ ಮನಸ್ಸು, ಸ್ವಚ್ಛ ಮನೆ, ಸ್ವಚ್ಛ ರಸ್ತೆ, ಹಾಗೆ ಸ್ವಚ್ಛ ನಗರ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಬಡಾವಣೆಯನ್ನು ಶೂನ್ಯ ತ್ಯಾಜ್ಯ ವಾರ್ಡ್ ಅಂತೇಳಿ ಮಾಡಿಬಿಟ್ಟು ಅದನ್ನು ಡಿಕ್ಲೇರ್ ಮಾಡಿ ಅದನ್ನು ಮಾಡಬೇಕು ಅಂತ ರವೀಂದ್ರನಗರ ನಿವಾಸಿಗಳ ಸಂಘದ ಜೊತೆ ಈಗಾಗಲೇ ಮಾತುಕತೆ ಆಗಿದೆ. ಅವರು ಮುಂದೆ ಬಂದಿದ್ದಾರೆ. ರವೀಂದ್ರನಗರನ್ನ ಝೀರೋ ವೇಸ್ಟೇಜ್ ವಾರ್ಡ್ ಅಂತೇಳಿ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ. ಹಾಗೆ ಬಹುಶಃ ಸುಮಾರು ಟ್ರಾಫಿಕ್ನಲ್ಲಿ ಆಗ್ತಿರೋಂಥ ಆಕ್ಸಿಡೆಂಟ್ಸ್ಗಳು, ಒಂದು ನೆಗ್ಲಿಜೆನ್ಸ್ ಇರ್ಬೋದು, ಇನ್ನೊಂದು ರೂಲ್ಸನ್ನ ಅವೇರ್ನೆಸ್ ಇಲ್ಲದೆ ಇರೋದು. ಹಾಗಾಗಿ ಮಕ್ಕಳಿಗೋಸ್ಕರ ಆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಟ್ರಾಫಿಕ್ ಸಂಬಂಧಪಟ್ಟಂಥ ರೂಲ್ಸ್ಗಳನ್ನು ಹೇಳ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಟ್ರಾಫಿಕ್ ಟ್ರೈನಿಂಗ್ ಪಾರ್ಕ್ ಅಂತೇಳಿ ಒಂದು ಪಾರ್ಕ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ. ಜಿಲ್ಲಾಡಳಿತವ್ರಿಗೆ ಈಗಾಗಲೇ ಅದನ್ನು ಸಬ್ಮಿಟ್ ಮಾಡಿದ್ದು, PPP ಮಾಡಬೇಕು ಅಂತ ಇದ್ವಿ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ವಿ. ಬಹುಶಃ ಅವಕಾಶ ಸಿಕ್ಕಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನೊಂದು, ಶುದ್ಧ ನೀರು, ಎಲ್ಲರಿಗೂ ಒಳ್ಳೆಯ ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ರೈಲ್ವೆ ಸ್ಟೇಷನಲ್ಲಿ ಒಂದು ವಾಟರ್ ATM ಹಾಕಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ವಿ. ಅದನ್ನು ಕಾರ್ಯಗತಗೊಳಿಸೋದಕ್ಕಾಗಿ ಈಗಾಗಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಪತ್ರ ಬರೆದಿದ್ವಿ. ಅವ್ರದ್ದು ಒಪ್ಪಿಗೆ ಸಿಕ್ಕ ಮೇಲೆ ಅದನ್ನು ಅಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ರೋಟರಿ ಸಂಸ್ಥೆ ಈಗಾಗಲೇ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಲವಾರು ಯೋಜನೆಗಳನ್ನ ಪ್ರತಿ ವರ್ಷವೂ ಮಾಡ್ಕೊಂಡು ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ತಪಾಸಣೆಗಳಿರ್ಬೋದು ಅಥವಾ ವೈದ್ಯಕೀಯ ಸೌಲಭ್ಯ ಬೇಕಾದಲ್ಲಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಬರ್ತಾ ಇರುತ್ತೆ. ಹಾಗೆಯೇ ಈಕೋಸಿಸ್ಟಮನ್ನು ಬೆಳೆಸೋ ದೃಷ್ಟಿಯಿಂದ ಅದನ್ನು ಕೂಡ ಬೇಕಾದಂಥ ಕಾರ್ಯಯೋಜನೆ ಮಾಡುತ್ತೆ. ರೋಟ್ರಿ ಅಂದ ತಕ್ಷಣ ಕೇವಲ ಸೇವಾ ಸಂಸ್ಥೆ ಅನ್ನೋದ್ರ ಬದಲಾಗಿ ಇಟ್ ಆಲ್ಸೋ ಟೇಕ್ಸ್ ಕೇರ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ರೀಜನಲ್ ಅಂದರೆ ಸಿಟಿ, ಪ್ರಾದೇಶಿಕ ನಗರದ ಆರ್ಥಿಕ ಬೆಳವಣಿಗೆ ಕೂಡ ಅದು ನೋಡ್ಕೋಬೇಕು, ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಒಂದು ಟ್ರೇಡ್ ಫೇರ್ ಮಾಡೋಣ ಅಂತ ಇದ್ವಿ. ಇದೆಲ್ಲದರ ಜೊತೆಗೆ ಸಮಾಜದ ಒಳಿತನ್ನು, ಕೆಡಕನ್ನು, ಸಮುದಾಯದ ಕೊರತೆಗಳನ್ನು ಕಂಡಿರೋರು ನೀವು, ಇನ್ನೂ ಹೆಚ್ಚಾಗಿ ಗೊತ್ತಿದೆ, ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಸೊ ನಿಮ್ಮಿಂದ ಯಾವುದಾದ್ರು ಫೀಡ್ಬ್ಯಾಕ್ ಬಂದರೆ ಈ ಥರದ್ದು ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಓಟು ಡಾಕ್ಟರ್ ನಾರಾಯಣ್.